ಯಾರ್ಯಾರು ಸಿಲ್ವರ್ ತಗೊಳಕ್ಕೆ ಅಂಗಡಿಗಳ ಮುಂದೆ ಕ್ಯೂ ನಿಂತಿದಾರೋ ಅವರು ಈ ಸಿಲ್ವರ್ ಹಿಸ್ಟ್ರಿನ ತಿಳ್ಕೊಳ್ಳೇಬೇಕು. ಒಂದ್ ಜಮಾನದಲ್ಲಿ ಸಿಲ್ವರ್ ಎರ್ರಾಬಿರಿ ಪಂಪ್ ಆಗಿ 90% ಕ್ರಾಶ್ ಆಗಿತ್ತು. ಇದ್ರ ಮೇಲೆ ಹಾಕಿರೋರು ನಂಬ್ಕೊಂಡಿರೋರೆಲ್ಲ ಬ್ಯಾಂಕ್ ರಪ್ಟ್ ಆಗೋದ್ರು. 1979ರಲ್ಲಿ ಸಿಲ್ವರ್ ಜಸ್ಟ್ $6 ಇತ್ತು ಪರ್ ಔನ್ಸ್. ಬಟ್ ಜಸ್ಟ್ ಒಂದ್ ವರ್ಷ ಆದ್ಮೇಲೆ ಇನ್ ಜನವರಿ $50 ಪಂಪ್ ಆಗಿತ್ತು. ಆಲ್ಮೋಸ್ಟ್ 8x ರಿಟರ್ನ್ಸ್. ಆಮೇಲೆ ಹೋಗ್ತಾ ಹೋಗ್ತಾ ಪ್ರೈಸ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಮಾರ್ಚ್ 26ರಲ್ಲಿ ಪರ್ ಔನ್ಸ್ $21ಗೆ ಬಿದ್ದೋಯ್ತು. ಆಮೇಲೆ ಬಂತು ಥರ್ಸ್ಡೇ ಸಿಲ್ವರ್ ಕ್ರಾಶ್, ಮಾರ್ಚ್ 27, 1980. ಮಾರ್ಜಿನ್ ಟ್ರೇಡಿಂಗ್ ಸ್ಟಾಪ್ ಮಾಡಿದ್ರು, ರೂಲ್ಸ್ ಎಲ್ಲ ಕೂಡ ಚೇಂಜ್ ಮಾಡಿದ್ರು. ಮತ್ತೆ ಆ ದಿನನೇ ತಿರ್ಗಾ ಸಿಲ್ವರ್ 50% ಕ್ರಾಶ್ ಆಯ್ತು. $20 ಇಂದ $10ಗೆ ಬಿದ್ದೋಯ್ತು. ಸೊ 1979 ವರೆಗೂ ಸಿಲ್ವರ್ $6 ಪರ್ ಔನ್ಸ್ ಟ್ರೇಡ್ ಆಗ್ತಿತ್ತು. 1980ಯಲ್ಲಿ $50 ಪಂಪ್ ಆಗಿ ತಿರ್ಗಾ $6ಗೆ ಕ್ರಾಶ್ ಆಗೋಯ್ತು, ವಿಚ್ ಇಸ್ 90% ವೈಪ್ ಔಟ್. ಸೊ ಯಾರ್ಯಾರು ಸಿಲ್ವರ್ ಅಲ್ಲಿ ಕೈ ಹಾಕಿದ್ರು ಅವರೆಲ್ಲ ಕಂಪ್ಲೀಟ್ ಬ್ಯಾಂಕ್ ರಪ್ಟ್ ಆಗೋದ್ರು. ಮತ್ತೆ ಈಗ 2026 ಜಾನಲ್ಲೂ ಕೂಡ ಸಿಲ್ವರ್ ಸೇಮ್ ಟು ಸೇಮ್ ಅದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿದೆ. ಹಾಗಾದ್ರೆ ಮಾರ್ಚ್ ಅಲ್ಲಿ ಮತ್ತೆ ಕ್ರಾಶ್ ಆಗುತ್ತಾ? ವಿಜಯ್ ಕೇಡಿಯಾ ಕೂಡ ಸಿಲ್ವರ್ ಬಗ್ಗೆ ಇದನ್ನೇ ವಾರ್ನ್ ಮಾಡ್ತಿದ್ದಾರೆ. ಸಿಲ್ವರ್ 1980 ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿದೆ, ಹುಷಾರಾಗಿರಿ ಅಂತ. ಸಿಲ್ವರ್ ಲಾಸ್ಟ್ 4 to 5 ಡೇಸ್ ಇಂದ ಬೀಳ್ತಿದೆ. ಇದು ಬರೀ ಸ್ಟಾರ್ಟಾ ಅಥವಾ ಎಲ್ತಿ ಕರೆಕ್ಷನ್ ಮತ್ತೆ ಪ್ರೈಸಸ್ ಮೇಲ್ಕೋಗುತ್ತಾ? ನಿಮ್ಮ ಅನಿಸಿಕೆನ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದೇ ತರದ ವಿಡಿಯೋಸ್ಗೋಸ್ಕರ ಈ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.